ಬುಧವಾರ ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಬಂದು ಬಾಗೆಲ್ಲ ತೊಳೆದು ಹಾಗೆ ಎಕ್ಕದ ಗಿಡಕ್ಕೂ ಕೂಡ ರಂಗೋಲಿ ಎಲ್ಲ ಬಿಟ್ಕೋತಾ ಇದ್ದೀನಿ. ಎಕ್ಕದ ಗಿಡಕ್ಕೆ ಡೈಲಿ ಸಂಜೆ ದೀಪ ಹಚ್ಚಿಡೋದ್ರಿಂದ ಮನೇಲಿ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ, ಹಾಗೆ ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಥರ ಬಾಗಿಲನ್ನ ನೀಟಾಗಿ ಒರೆಸಿ ಅದಕ್ಕೆ ಹಾಲು ಮತ್ತು ಅರಿಶಿನ ಬೆರೆಸಿ ಓಂ ಮತ್ತು ಸ್ವಸ್ತಿಕ್ ಬಿಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಮಾಡ್ಕೋತಾ ಇರ್ತೀನಿ. ನಾನು ಹಾಲು ಅರಿಶಿನ ಏನು ಮಿಕ್ಸ್ ಮಾಡೋದಿಲ್ಲ, ಗಂಧದಲ್ಲೇ ಬರ್ಕೋತೀನಿ. ಹಾಗೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬಾಗಿಲಿಗೆ ನಿಂಬೆಹಣ್ಣು ಕೂಡ ಕಟ್ ಮಾಡಿಕೊಂಡೆ. ಪೂಜೆ ಎಲ್ಲ ಆದಮೇಲೆ ನೀಟಾಗಿ ಲಾಸ್ಟಲ್ಲಿ ಧೂಪ ಎಲ್ಲ ಹಾಕಿ, ಹಾಗೆ ನನ್ನ ಪಾಪುಗೆ ಯಾಕೋ ತುಂಬಾ ದೃಷ್ಟಿ ಆಗಿಬಿಟ್ಟಿತ್ತು. ಸೊ ಅವನು ಕೂಡ ದೃಷ್ಟಿ ತೆಗೆಯೋಣ ಅಂತೇಳಿ ತೆಗಿತಾ ಇದ್ದೆ. ಅವನಿಗೂ ದೃಷ್ಟಿ ಎಲ್ಲ ತೆಗ್ದು ಊಟಕ್ಕೆ ಅವನಿಗೆ ಕಿಚಡಿ ಮಾಡಿದ್ದೆ. ಸೊ ಅದನ್ನೇ ತಿನ್ನಿಸಿ ಅವನು ಕೂಡ ಮಲಗಿಸ್ದೆ. ನೈಟ್ ಊಟಕ್ಕೆ ನಾನು ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಹಾಕಿ ದಾಲ್ ಮಾಡ್ಕೊಂಡಿದ್ದೆ. ನನ್ನ ಪೂರ್ತಿ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿದೆ, ಪ್ಲೀಸ್ ಒಂದು ಸಲ ಚೆಕ್ ಮಾಡಿ.